ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇವರು ಶೇಖರ್ ಅಂತ ನನ್ನ ಹೊಸ ಅಸಿಸ್ಟೆಂಟು. ನಿನ್ನೆ ತಾನೇ ಅಪಾಯಿಂಟ್ ಆಗಿದ್ದಾರೆ. ಅದಕ್ಕೆ ಇಲ್ಲಿರೋ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ಶೇಖರ್, ಇವ್ರನ್ನ ಒಳ ಕರ್ಕೊಂಡೋಗಿ ರೆಡಿ ಮಾಡಿ, ನಾನು ಬರ್ತೀನಿ. ಸರಿ ಡಾಕ್ಟರ್, ಬನ್ನಿ. ನಾಳೆನೇ ಎಲೆಕ್ಷನ್ನು, ಏನಾಗುತ್ತೋ ಏನೋ. ರಾಮ್ ಸರ್ ಅಧ್ಯಕ್ಷತೆಯಲ್ಲಿ ಕಾಫಿ ಬೆಳೆಗಾರರಿಗೆ ತುಂಬಾ ಅನುಕೂಲ ಆಗಿದೆ. ಇರ್ಬೋದಯ್ಯ, ಅವ್ರಾಗ್ ಮಾಡಿದ್ದು ನಿಜ. ಆದ್ರೆ ಅವ್ರು ಇವಾಗ ಇಲ್ವಲ್ಲ. ಅವ್ರ ಮಗ ತಾನೇ ನಿಂತಿರೋದು. ಅವ್ರಿಗೇನ್ ಅನುಭವ ಇದೆ? ಅದು ಅಲ್ಲದೆ ಅವನ ಬಗ್ಗೆ ವಿಡಿಯೋ ಬಂದ್ಮೇಲೆ ಎಲೆಕ್ಷನ್ ಟ್ರೆಂಡೇ ಚೇಂಜ್ ಆಗಿದೆ. ಅವನಂತ ಹುಡುಗ ಅಂತ ನನಗೆ ಅನ್ಸಿಲ್ಲ. ಅದು ಸುಳ್ಳು ಅನ್ಸುತ್ತೆ. ಸುಳ್ಳು ಯಾಕ್ರಿ ಆಗತ್ತೆ? ಇಂಥ ವಿಷಯದಲ್ಲಿ ಯಾರಾದ್ರೂ ಸುಳ್ಳು ಹೇಳ್ತಾರಾ? ಯಾಕೆಂದ್ರೆ ಅವ್ನ್ ಫಾರಿನಲ್ಲಿದ್ದವನು, ಅವನ್ ಕ್ಯಾರೆಕ್ಟರ್ ಸರಿ ಇಲ್ಲ. ಹೆಣ್ಮಕ್ಳು ಅಂದ್ರೆ ಉಂಡು ಬಿಸಾಡೋ ಎಲೆ ತರ ಅನ್ಕೊಂಬಿಟ್ಟಿದ್ದಾರೆ. ಅವನ್ನ ಹೇಗ್ ನಂಬೋದು? ಹೌದು, ಈ ಸಲ ಒಬ್ರು ಲೇಡಿ ನಿಂತಿದ್ದಾರೆ. ಅವ್ರಿಗೆ ನಾವು ಯಾಕೆ ಅವಕಾಶ ಮಾಡ್ಕೊಡ್ಬಾರ್ದು? ನಾವ್ಯಾಕೆ ಈ ವಂಶ ಪಾರಂಪರೆ ಅವ್ರಿಗೆ ಅಧಿಕಾರ ಬೆಂಬಲ ಕೊಡಬೇಕು? ನಿಜ ನೀವ್ ಹೇಳೋದು. ಅವ್ರ ಗಂಡ ತುಂಬಾ ವರ್ಷಗಳಿಂದ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಾ ಇದ್ರು. ಗೆಲ್ಬೇಕು ಅಂತಾನು ಪ್ರಯತ್ನ ಮಾಡ್ತಾ ಇದ್ರು. ಪಾಪ ಆದ್ರೆ ಗೆಲ್ಲಕ್ ಆಗ್ಲೇ ಇಲ್ಲ. ಹಾಗಾಗಿ ಈ ಸಲ ಅವ್ರ ಹೆಂಡತಿಗೆ ಓಟ್ ಕೊಡೋಣ. ನನ್ನ ಕಡೆ ಅವ್ರಿಗೆಲ್ಲ ಈ ಸಲ ಒಂದು ಚೇಂಜ್ ಮಾಡೋಣ ಅಂತ ಎಲ್ರಿಗೂ ಹೇಳಿದ್ದೀನಿ. ಒಂದು ಮಾತಿದೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ. ಎಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡ್ತಾ